ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಆಲ್ರೆಡಿ ನಮಗೆ 9 ಗಂಟೆ 32 ನಿಮಿಷ ಆಗಿದೆ. ಸೊ 5 Pro Max ಸ್ಟಡೀಸ್ ಆ್ಯಕ್ಟಿವೇಟ್ ಆಯಿತು. ಸೊ ನಾನು ಕ್ಯಾಂಡಿಡೇಟ್ ಕ್ಲೋಸ್ ಆದ ತಕ್ಷಣ ಇಮಿಡಿಯೇಟಾಗಿ ಎಂಟ್ರಿನ ತೊಗೊಂಡಿರ್ತೀನಿ. ಸೊ ಒಂದು ಲಾಟಿಂದ ಒಂದು ಎಂಟ್ರಿ ಆಗಿರುತ್ತೆ. ಸೊ ಇಲ್ಲಿ ಸ್ಪಾಟಲ್ಲಿ ನೋಡ್ಬೋದು, ನಮಗೆ ಸ್ಟಾಪ್ ಲಾಸ್ ಬರ್ತಾ ಇದೆ 20 to 25 ಪಾಯಿಂಟ್ಸ್ವರೆಗೂ ಸ್ಟಾಪ್ ಲಾಸ್ ಬಂದರೆ. ಸೊ 50 ಪಾಯಿಂಟ್ಸ್ವರೆಗೂ ನಾನು ಟಾರ್ಗೆಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ 50 ಪಾಯಿಂಟ್ಸ್ ನಾನು ಟಾರ್ಗೆಟನ್ನು ಎಕ್ಸ್ಪೆಕ್ಟ್ ಮಾಡಬೇಕಾಗತ್ತೆ. ಸೊ ಕೆಳಗಡೆ ಟ್ರೆಂಡ್ ಲೈನ್ ಬರ್ತಾ ಇದೆ. ಸೊ ಎಸ್ಟರ್ಡೇ ಕ್ಲೋಸ್ ಬೇರೆ ಇದೆ. ನೋಡೋಣ ಯಾವ ಥರ ಟ್ರೇಡ್ ಬಿಲ್ಡ್ ಆಗುತ್ತೆ ಅಂತ. ಸಪೋಸ್ ಏನಾದರೂ ರಿವರ್ಸಲ್ ಆದರೆ ಸ್ಟಾಪ್ ಲಾಸ್ ಕೊಡೋಣ. ರಿವರ್ಸಲ್ ಆದರೆ ಸೊ ಬ್ಯಾಂಕ್ ನಿಫ್ಟಿ ಕೂಡ ಚೆನ್ನಾಗಿ ಫಾಲ್ ಆಗ್ತಾ ಇದೆ. ಸೊ ಟ್ರೆಂಡ್ ಲೈನ್ ಬ್ರೇಕ್ ಆಗಿದೆ. ಸೊ ನಿಫ್ಟಿ ಫಾಲ್ ಆಗಬೇಕಷ್ಟೇ. ಈಗ ಒಂದು ಲಾಟಿಂದ ನನಗೆ 900+ ಪ್ರಾಫಿಟಲ್ಲಿ ತೋರಿಸ್ತಾ ಇದೆ ಪೊಸಿಷನು. ಜಸ್ಟ್ ಒಂದು ಲಾಟ್ 75 ಕ್ವಾಂಟಿಟಿ ಮಾತ್ರ ಬೈ ಮಾಡಿರ್ತೀನಿ. ಸೊ ನಾನು ಪ್ರೀಮಿಯಮ್ ಚಾಯ್ಸ್ ಮಾಡಿರ್ತೀನಿ 24,650. ನಮಗೆ 20 ಪಾಯಿಂಟ್ಸ್ ರಿಸ್ಕ್ ಇರುತ್ತೆ. ಸೊ 40 ಪಾಯಿಂಟ್ಸ್ ಮ್ಯಾಕ್ಸಿಮಮ್ ಟಾರ್ಗೆಟ್ ಇರುತ್ತೆ. ನೋಡೋಣ, ಲಿಮಿಟೆಲ್ಲ ಸೆಟ್ ಮಾಡಿಟ್ಟಿದ್ದೀನಿ ಯಾವ ಥರ ಟ್ರೇಡ್ ಬರುತ್ತೆ ಅಂತ. ಸೊ ಬ್ಯಾಂಕ್ ನಿಫ್ಟಿ ಚೆನ್ನಾಗಿ ಫಾಲ್ ಆಗ್ತಾ ಇದೆ. ವೇಟ್ ಮಾಡಿ, ಓಕೆ. ಅಪ್ಡೇಟ್ ಮಾಡ್ತೀನಿ ಟಾರ್ಗೆಟ್ ಹಿಟ್ ಆಗುತ್ತಾ ಅಥವಾ ಸ್ಟಾಪ್ ಲಾಸ್ ಹಿಟ್ ಆಗುತ್ತಾ ಅಂತ. ಓಕೆ. ಸೊ ಮಾರ್ಕೆಟ್ ಗ್ಯಾಪು ಓಪನ್ ಆಗಿ ರಿಜೆಕ್ಷನ್ ಬರ್ತಾಯಿತ್ತು. ಸೊ ಅಲ್ಲಿ ನಮ್ಮದು 5 Pro Max ಸ್ಟ್ರಾಟಜಿ ಆ್ಯಕ್ಟಿವೇಟ್ ಆಗಿದೆ. ಸೊ ಪ್ರೀಮಿಯಮಲ್ಲಿ ನೋಡ್ಬೋದು ಆಲ್ಮೋಸ್ಟ್ ನಮಗೆ 40 ಪಾಯಿಂಟ್ಸ್ವರೆಗೂ ಟಾರ್ಗೆಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಲಿಮಿಟಲ್ಲಿ ಸೆಟ್ ಮಾಡಿಟ್ಟಿದ್ದೀನಿ. 75 ಕ್ವಾಂಟಿಟಿಯಿಂದ ಎಂಟ್ರಿನ ತೊಗೊಂಡಿರ್ತೀನಿ. ಜಸ್ಟ್ 700 600+ ನಮಗಿಲ್ಲಿ ಪ್ರಾಫಿಟ್ ಬರ್ತಾ ಇದೆ. ರಿಸ್ಕ್ ಇರುತ್ತೆ ಈ ಪರ್ಟಿಕ್ಯುಲರ್ ಟ್ರೇಡಲ್ಲಿ 1500ವರೆಗೂ ರಿಸ್ಕ್ ಇರುತ್ತೆ. ಟಾರ್ಗೆಟ್ ಬಂದರೆ ನಮಗೆ 33,000 ರೂಪೀಸ್, ಅಂದರೆ 40 ಪಾಯಿಂಟ್ಸು 3,000 ರೂಪೀಸ್ ನಮಗೆ ಇಲ್ಲಿ ಟಾರ್ಗೆಟ್ ಇರುತ್ತೆ ದಿಸ್ ಪರ್ಟಿಕ್ಯುಲರ್ ಟ್ರೇಡಿಂದ. ಸೊ ಚೆನ್ನಾಗಿ ಬರ್ತಾ ಇದೆ ಟ್ರೇಡು. ಸೊ 1000+ ನಮಗೆ ಇಲ್ಲಿ ಪ್ರಾಫಿಟನ್ನು ತೋರಿಸ್ತಾ ಇದೆ. ಓಕೆ, ನೋಡ್ತಾ ಇರ್ಬೋದು 1700+ ಇಲ್ಲಿ ಪ್ರಾಫಿಟ್ ಬರ್ತಾ ಇದೆ. ಸೊ 1400 1500 ಈ ಥರ ನಮಗೆ ಪ್ರಾಫಿಟನ್ನು ತೋರಿಸ್ತಾ ಇದೆ. ಸೊ ಟ್ರೆಂಡ್ ಲೈನ್ ಬರ್ತಾ ಇದೆ ಕೆಳಗಡೆ. ಸೊ ಸ್ಟಾಪ್ ಲಾಸು ಇಲ್ಲಿವರೆಗೂ ಇರಲಿ ಸ್ಪಾಟಲ್ಲಿ ನೋಡೋಣ. ನಾನು ಆಲ್ರೆಡಿ ಪ್ರೀಮಿಯಮಲ್ಲಿ ಸೆಟ್ ಮಾಡಿಟ್ಟಿದ್ದೀನಿ ಸ್ಟಾಪ್ ಲಾಸು 20 ಪಾಯಿಂಟ್ ಸ್ಟಾಪ್ ಲಾಸನ್ನು ಸೆಟ್ ಮಾಡಿಟ್ಟಿದ್ದೀನಿ. ಸೊ ರಿಜೆಕ್ಷನ್ ತೊಗೋತಾ ಇದೆ ಮಾರ್ಕೆಟು. ಸೊ ಫಾಲ್ ಆದರೆ ಚೆನ್ನಾಗಿರುತ್ತೆ. ಸೊ ಆಲ್ಮೋಸ್ಟ್ ಪ್ರೀಮಿಯಮು ಚೆನ್ನಾಗಿ ಬರ್ತಾ ಇತ್ತು. ಸೊ 1700+ ನಮಗೆ ಪ್ರಾಫಿಟ್ ಅಂತ ತೋರಿಸ್ತಾ ಇದ್ದು. ಬ್ಯಾಂಕ್ ನಿಫ್ಟಿ ಕೂಡ ಚೆನ್ನಾಗಿ ಬ್ರೇಕ್ ಆಗಿದೆ. ಸೊ ಟ್ರೆಂಡ್ ಲೈನ. ಸೊ ನಿಫ್ಟಿನೂ ಬ್ರೇಕ್ ಆಗಿ ಚೆನ್ನಾಗಿ ಬಂದರೆ ಸೊ ಆಲ್ಮೋಸ್ಟ್ ನಮಗಿಲ್ಲಿ ಸೊ ಕಾಸ್ಟಲ್ಲಿ ಟ್ರಯಲ್ ಮಾಡಿದರೆ ಬೆಟರ್ ಇರುತ್ತೆ. ಯಾಕಂದರೆ ರಿಜೆಕ್ಷನ್ ತುಂಬ ಚೆನ್ನಾಗಿ ರಿಜೆಕ್ಷನ್ ಬರ್ತಾ ಇದೆ. ಸೊ ನಾನು ಕಾಸ್ಟಿಗೆ ಟ್ರಯಲ್ ಮಾಡ್ತಾ ಇದ್ದೀನಿ. ಕಾಸ್ಟು ಸಪೋಸ್ ನಮಗೆ ಟಾರ್ಗೆಟ್ ಬಂದರೆ ಫುಲ್ ಟಾರ್ಗೆಟ್ ಹಿಟ್ ಆಗುತ್ತೆ. ಇಲ್ಲ ಅಂತಂದರೆ ಕಾಸ್ಟಲ್ಲಿ ಎಕ್ಸಿಟ್ ಆಗೋಣ. ಜಸ್ಟ್ ಇಲ್ಲಿ ಪ್ರಾಫಿಟ್ ನೋಡ್ತಾ ಇರ್ಬೋದು. ಸೊ 500 600 700 ಈ ಥರ ಪ್ರಾಫಿಟ್ ಬರ್ತಾ ಇದೆ. ಸೊ ಜಸ್ಟ್ ಒಂದು ಲಾಟಿಂದ ನಾನು ಎಂಟ್ರಿನೇ ತೊಗೊಂಡಿರ್ತೀನಿ. ಸೊ ರಿಜೆಕ್ಷನ್ ಕ್ಯಾಂಡಲ್ ಈ ಥರ ಕ್ಯಾಂಡಲ್ ಕ್ಲೋಸ್ ಆದರೆ ನಮಗಿಲ್ಲಿ ಸೊ ರಿಸ್ಕಿ ಆಗ್ತಾ ಹೋಗುತ್ತೆ ಟ್ರೇಡು. ಯಾಕಂದರೆ ಸೊ ಈ ಥರ ಕ್ಯಾಂಡಲ್ ಕ್ಲೋಸ್ ಆಗಬಾರ್ದಿತ್ತು. ಪಿನ್ ಬಾರ್ ಥರ ಕ್ಯಾಂಡಲ್ ಕ್ಲೋಸ್ ಆಗಿದೆ. ಜಸ್ಟ್ ನೋಡ್ಬೋದು ಇಲ್ಲಿ. ಸೊ ಸ್ಪಾಟಲ್ಲೇ ನೋಡ್ಬೋದು ಪಿನ್ ಬಾರ್ ಥರ ಒಂದು ಕ್ಯಾಂಡಲ್ ಕ್ಲೋಸ್ ಆಗಿದೆ. ಸೊ ಟಾರ್ಗೆಟಿಂದ ತುಂಬ ದೂರ ಇತ್ತು. ಸೊ ಜಸ್ಟ್ ಫಾಲೋಡ್ ಒಂದು ಕ್ಯಾಂಡಲ್ ಚೆನ್ನಾಗಿ ಫಾಲ್ ಆಗಿತ್ತು ಅಂದರೆ ಫುಲ್ ಟಾರ್ಗೆಟ್ ಹಿಟ್ ಆಗ್ತಿತ್ತು. ಬ್ಯಾಂಕ್ ನಿಫ್ಟಿನಲ್ಲಿ ಅಷ್ಟೇನು ರಿಜೆಕ್ಷನ್ ಇಲ್ಲ, ಬಟ್ ನಿಫ್ಟಿನಲ್ಲಿ ತುಂಬಾ ರಿಜೆಕ್ಷನ್ ಕಾಣಿಸ್ತಾ ಇದೆ. ಜಸ್ಟ್ ನೋಡ್ಬೋದು. ಸೊ ಎಂಟ್ರಿ ತೊಗೊಂಡಿರ್ತೀನಿ. ಸೊ ಅದಾದಮೇಲೆ ರಿಸ್ಕನ್ನು ಮ್ಯಾನೇಜ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ನಾನು ಕಾಸ್ಟ್ಗೆ ಟ್ರಯಲ್ ಮಾಡ್ತಾಯಿದ್ದೀನಿ. ಸೊ ಆಲ್ಮೋಸ್ಟ್ ನಮಗಿಲ್ಲಿ ಪ್ರೀಮಿಯಮನ್ನು ನೋಡ್ಬೋದು. ಮೆಜರ್ ಮಾಡಿ ನೋಡಿದ್ರೆ 24-25 ಪಾಯಿಂಟ್ಸ್ವರೆಗೂ ಪ್ರೀಮಿಯಮ್ ಟಾರ್ಗೆಟನ್ನು ಕೊಟ್ಟಿತ್ತು ಜಸ್ಟ್ ಸಿಂಗಲ್ ಕ್ಯಾಂಡಲಲ್ಲಿ. ನೆಕ್ಸ್ಟ್ ಫಾಲೋ ಕ್ಯಾಂಡಲ್ ಆ ಥರ ಬರಲಿಲ್ಲ. ಸೊ ತುಂಬಾ ರಿಜೆಕ್ಷನ್ ಬಂತು. ಸೊ ಜಸ್ಟ್ ನೋಡ್ತಾ ಇರ್ಬೋದು 500 600 ಈ ಥರ ಪೊಸಿಷನ್ ನಡೀತಾ ಇದೆ. 400ಗೆ 300ಗೆ ಬರ್ತಾ ಇದೆ. ಸೊ ಕಾಸ್ಟಲ್ಲಿ ಟ್ರಯಲ್ ಮಾಡ್ತಾ ಇದ್ದೀವಿ. ಯಾವುದೇ ಥರ ನಮಗೆ ರಿಸ್ಕ್ ಇಲ್ಲ ಈ ಟ್ರೇಡಲ್ಲಿ. ಸೊ ಸಪೋಸ್ ರಿಜೆಕ್ಷನ್ ಆದರೆ ಕಾಸ್ಟಲ್ಲಿ ನಮ್ಮದು ಟ್ರೇಡು ಎಕ್ಸಿಟ್ ಆಗುತ್ತೆ. ಸೊ ನೋ ಪ್ರಾಫಿಟ್ ನೋ ಲಾಸಲ್ಲಿ ಚಾರ್ಜಸ್ ಮಾತ್ರ ನಮ್ಮ ಕೈಯಿಂದ ಹೋಗುತ್ತೆ. ಟ್ರೇಡ್ ತುಂಬ ಚೆನ್ನಾಗಿತ್ತು. ಈ ಥರ ತುಂಬ ಟ್ರೇಡ್ಗಳನ್ನು ನಾನು ಮಾಡಿದ್ದೀನಿ, ಬಟ್ ಏನು ಮಾಡೋಕ್ಕಾಗಲ್ಲ. ಸೊ ಅಕಾರ್ಡಿಂಗ್ ಟು ಮಾರ್ಕೆಟ್ ಯಾವ ಥರ ಮೂವ್ ಆಗುತ್ತೆ ಅದ್ರ ಪ್ರಕಾರ ನಾವು ಹೋಗಬೇಕಾಗತ್ತೆ. ಸೊ ಇಲ್ಲಿ ಸಪೋಸ್ ಏನಾದರೂ ನಮ್ಮ ಅನಲೈಸಿಸ್ ರಾಂಗ್ ಆದರೆ ಸೊ ಮಾರ್ಕೆಟ್ ನಮ್ಮನ್ನು SL ಹಿಟ್ ಮಾಡಿ ಹೊರಗಡೆ ಹಾಕುತ್ತೆ. ಸೊ ಆಲ್ಮೋಸ್ಟ್ ಟ್ರೈಲಿಂಗ್ SL ಹಿಟ್ ಆಗಿದೆ. ಸೊ ಕಾಸ್ಟಲ್ಲಿ ಎಕ್ಸಿಟ್ ಆಗಿದ್ದೀವಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಸೊ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.